ನನ್ನೆಲ್ಲ ತಗೊಂಬ ನಮ್ಮನೆಲ್ಲ ಶ್ರೀರಾಮಕೃಷ್ಣ ಧ್ಯಾನ ಕೇಂದ್ರದ ರೂವಾರಿ ಪುಟ್ಟರಾಜುರವರು 6 ವರ್ಷಗಳಿಂದ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ಅವರ ಬಗ್ಗೆ ಮಾಸ್ಟರ್ಗಳು, ನಮ್ಮ ಕರ್ನಾಟಕ ಪಿರಮಿಡ್ ಧ್ಯಾನ ಪ್ರಚಾರ ಟ್ರಸ್ಟ್ನ ಅಧ್ಯಕ್ಷರಾದ ನಾರಾಯಣ್ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಬನ್ನಿ ಸರ್. ಈಗ ಪುಟ್ಟರಾಜುರವರು, ನೀವು ಅವರ ಕೇಂದ್ರ ನೋಡಿದ್ದೀರಾ, ಇಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಅದರ ಭಗೀರಥ ನಂತರ ಅವರ ಬಗ್ಗೆ ನಿಮ್ಮ ಒಂದು 2 ಮಾತುಗಳನ್ನ ಹೇಳಬೇಕು ಅಂತ ಕೇಳ್ಕೊತೀನಿ. ಹೌದು ಸರ್, ಪುಟ್ಟರಾಜ್ ಅವರು ಭಾಳಷ್ಟು ಶಿಸ್ತುಬದ್ಧವಾಗಿರ್ತಕ್ಕಂತಹ ಒಬ್ಬ ನಮ್ಮ ಪಿರಮಿಡ್ ಪ್ರಚಾರದ ಮಾಸ್ಟ್ರು. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಪ್ರತಿ ಸೋಮವಾರ ಅವರು ಭಾಳಷ್ಟು ಜನನ ಸೇರಿಸಿ ಅವ್ರ ಸೆಂಟ್ರಲ್ಲಿ ಬಹಳಷ್ಟು ರೆಗ್ಯುಲರ್ ಆಗಿ ಕ್ಲಾಸ್ ಮಾಡ್ತಾ ಇದ್ದಾರೆ ಸರ್. ಭಾಳಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಸಿಟಿಯಲ್ಲಿ ನನಗೆ ಗೊತ್ತಿದ್ದ ಹಾಗೆ ಶಿಸ್ತುಬದ್ಧವಾಗಿ ನಡೀತಿರ್ತಕ್ಕಂತಹ ಕೇಂದ್ರಗಳಲ್ಲಿ ಅದು ಕೂಡ ಒಂದು ಬಹಳಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್. ನಮ್ಮ ಇಲ್ಲಿ ಬೆಂಗಳೂರು ಪಿರಮಿಡ್ ಸೊಸೈಟಿಯ ಕಾರ್ಯದರ್ಶಿಗಳಾಗಿದ್ದರು, ಹಾಗೆ KPDPಯ ಸಂಸ್ಥಾ ಕಾರ್ಯದರ್ಶಿಗಳು ಶಿವರಾಮನವರು ಇದ್ದಾರೆ. ಅವರು ಈ ತಮ್ಮ ಪುಟ್ಟರಾಜುರವರ ಬಗ್ಗೆ ಬನ್ನಿ ಏನು ಹೇಳ್ತಾರೆ ಕೇಳೋಣ. ಪುಟ್ಟರಾಜ್ ಅವರು ನಿಜವಾಗ್ಲೂ ಒಂದು ಕಮಿಟೆಡ್ ಮೆಡಿಟೇಷನ್ ಮಾಸ್ಟರ್, ಧ್ಯಾನ ಆಸಕ್ತರು. ಧ್ಯಾನ ಅಂದರೆ ಮಹಾಪ್ರೀತಿ ಅವರಿಗೆ. ಈ ಧ್ಯಾನ ಎಲ್ಲರಿಗೂ ಬೇಕು ಅನ್ನೋದು ಒಂದು ಸಂಕಲ್ಪ ಇಟ್ಕೊಂಡು ಒಂದು ಕೇಂದ್ರನೇ ಸ್ಥಾಪಿಸಿದರು. ಅದು ಮೊದಲು ಚಿಕ್ಕವಾಗಿತ್ತು. ತದನಂತರ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಹಲವಾರು ಜನಕ್ಕೆ, ಒಂದು ಕನಿಷ್ಠ ಮಟ್ಟದಲ್ಲಿ ಒಂದು 70-80 ಜನ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಅದ್ಭುತವಾಗಿದ್ದಂಥ ಈಗ ನಮ್ಮ ಬೆಂಗಳೂರಿನಲ್ಲಿ 35-40 ಸೆಂಟರ್ಗಳು ಇದ್ದಾವೆ. ಅದರಲ್ಲಿ ಇದು ಪ್ರಪ್ರಥಮವಾಗಿದ್ದು, ಪ್ರಮುಖವಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ದರಲ್ಲಿ ಇದು ಒಂದು. ಸೊ ಈ ರೀತಿ ಒಂದು ಧ್ಯಾನ ಪ್ರಚಾರಕ್ಕೆ ಅವರ ಒಂದು ಸೇವೆ ಸದಾ ಅದು ದೊಡ್ಡದಂತ ನಾವು ಹೇಳ್ಕೊಳ್ಳೋಕ್ಕೆ ಅತಿಶಯೋಕ್ತಿ ಏನೂ ಅಲ್ಲ. ಅದು ನನ್ನ ಅಭಿಪ್ರಾಯ.